ಕರೆಂಟ್ ಎನರ್ಜಿ ಅಂದ್ರೆ ಫಸ್ಟ್ ವಿಶಸ್ ಅಂತ ಬಂದ್ರೆ ಯಾವ್ದು ಫುಲ್ಫಿಲ್ ಆಗ್ತಾ ಇದೆ ಅಂತ ಬಂದ್ರೆ ಟೂ ಆಫ್ ಸ್ವೋರ್ಡ್ಸ್ ಬರ್ತಾ ಇದೆ. ಅಂದ್ರೆ ನಿಮ್ಮ ಕರೆಂಟ್ ಎನರ್ಜಿ ಹಿಂಗಿದೆ, ಅಂದ್ರೆ ಮೆಂಟಲಿ ಹೆಂಗಿದ್ದೀರಾ ಅಂತ ಅಂದ್ರೆ ಸ್ಟಕ್ ಆಗ್ಬಿಟ್ಟಿದ್ದೀರಾ, ನಿಮ್ಮ ಇಂಟ್ಯೂಷನ್ ಬ್ಲಾಕ್ ಆಗಿದೆ, ಎರಡ್ ದಾರಿಗಳ ಮಧ್ಯದಲ್ಲಿ ನಿಂತಿದ್ದೀರಾ. ಏನೋ ಒಂದು ಆಸೆ ಇದೆ, ಏನೋ ಒಂದು ವಿಶಸ್ ಇದೆ ನಿಮಗೆ, ಅದು ಏನ್ರ ಬಗ್ಗೆನೇ ಆಗಿರ್ಬೋದು, ಅದು ನಿಮ್ಮ ಲೈಫ್ ಕರಿಯರ್ ಬಗ್ಗೆ ಆಗಿರ್ಬೋದು, ಪರ್ಸನಲ್ ಲೈಫ್ ಬಗ್ಗೆ ಆಗಿರ್ಬೋದು. ಬಟ್ ಒಂಥರ ಪ್ಯಾರಲೈಸ್ ಆಗೋಗ್ಬಿಟ್ಟಿದ್ದೀರಾ, ಅಂದ್ರೆ ಎಲ್ಲಿ ನಾನು ರಾಂಗ್ ಚಾಯ್ಸ್ ಮಾಡ್ಬಿಟ್ರೆ ಅನ್ನೋ ಒಂದು ಭಯದಲ್ಲಿದ್ದೀರಾ. ಆ ಕಾರ್ಡ್ನ ನೋಡ್ಬೋದು, ಒಂದ್ ಪರ್ಸನ್ ಒಂಥರ ಕಣ್ಣು ಮುಚ್ಕೊಂಡು ಕೂತಿದ್ದಾಳೆ, ದಟ್ ಈಸ್ ಯು. ಓಕೆ, ಬಟ್ ಸ್ಟಿಲ್ ಅವಳು ಎರಡು ಸ್ವೋರ್ಡ್ಸ್ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೇನೆ, ದಟ್ ಈಸ್ ಯು. ಅಂದ್ರೆ ಅವಳು ರಿಯಾಲಿಟಿ ನೋಡೋದಕ್ಕೆ ಅವಳೇ ಬೇಡ ಅಂತ ಕೂತಿರೋ, ನನಗೆ ರಿಯಾಲಿಟಿ ನೋಡೋದೇ ಬೇಡ, ಬಟ್ ನಂಗೆ ಎರಡೂ ಬೇಕು. ಅಂದ್ರೆ ನಿಮಗೆ ಒಂಥರ ಭಯ, ನಾನು ಒನ್ ಡಿಸಿಷನ್ ಚೂಸ್ ಮಾಡಿಬಿಟ್ರೆ ನಾನು ಸೆಕೆಂಡ್ ಆಪ್ಷನ್ನ ಕಳ್ಕೊಬಿಡ್ತೀನಿ ಅನ್ನೋ ಒಂದು ಭಯ. ಸೊ ಆ ಒಂದು ಕಾರಣಕ್ಕೆ ಎರಡೂ ಹಿಡ್ಕೊಂಡು ಸುಮ್ಮನೆ ಕೂತ್ಕೋಬಿಟ್ಟಿದ್ದೀರಾ. ಫಾರ್ ಎಕ್ಸಾಂಪಲ್, ಇವಾಗ ಕರಿಯರ್ ಅಲ್ಲೇ ತಗೊಂಡ್ರೆ ಏನೋ ಒಂದು ಹೊಸ ಕಾನ್ಸೆಪ್ಟ್ ಇರುತ್ತೆ ನಿಮ್ಮ ಮೈಂಡಲ್ಲಿ. ಓಕೆ, ದ ಥಿಂಗ್ ಇಸ್ ಆ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಇರುತ್ತೆ, ಬಟ್ ಅದನ್ನ ಹೋಗ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡೋ ಬದಲು ಅದನ್ನ ಮತ್ತೆ ಮತ್ತೆ ಓಕೆ, ನಾನು ಇದಕ್ಕೊಂದು ಪ್ರಾಪರ್ ಇಂಟ್ರೊಡಕ್ಷನ್ ಕೊಡಬೇಕು, ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು, ಒಂಥರ ಭಯ, ಇದನ್ನ ಹೆಂಗ್ ರಿಸೀವ್, ನನ್ನ ಮ್ಯಾನೇಜರ್ ಇದನ್ನ ಹೆಂಗ್ ತಗೋಬಹುದು, ಆ ಥರ ಒಂದು ಭಯ, ಅವ್ರು ಆಕ್ಸೆಪ್ಟೇ ಮಾಡಲಿಲ್ಲ ಅಂದ್ರೆ ಅನ್ನೋ ಒಂದು ಭಯ. ದ ಥಿಂಗ್ ಈಸ್, ಆ ಬ್ಲೈಂಡ್ ಫೋಲ್ಡ್ ಏನಿದೆ, ಅವಳು ಏನು ಕಣ್ಣಿಗೆ ಹಾಕೊಂಡಿದ್ದಾಳೆ ಅದನ್ನ ಅವಳೇ ಹಾಕೊಂಡಿರೋದು, ಯಾರೋ ಬಂದು ಹಾಕಿರೋದಲ್ಲ. ಸೇಮ್ ಫಾರ್ ಯು ಗೈಸ್. ಒಂದು ಒಂದು ಸ್ಟಕ್ ಆಗಿರೋ, ಇವಾಗ ಒಂದೊಂದು ನೀರು ಇರುತ್ತಲ್ಲ, ಒಂದೊಂದು ಕೊಳ ನೀರು, ಅದು ಎಲ್ಲೂ ಹೋಗ್ತಾನೂ ಇರಲ್ಲ, ಬಾವಿ ತರ. ಆ ಬಾವಿ ಒಳಗೆ ಕುತ್ಕೊಂಡು ಓವರ್ ಥಿಂಕ್ ಮಾಡ್ತಾ ಇದ್ರೆ ಅದು ಎಲ್ಲೂ ಹೋಗಲ್ಲ. ಆ ಎರಡು ಕತ್ತಿಗಳು ಏನಿದೆ, ಎರಡು ಆಪ್ಷನ್ಸ್ ಏನಿದೆ, ಓಪನ್ ಯುವರ್ ಐಸ್, ಕಣ್ಣಿಂದ ತೆಗೆದ್ಬಿಟ್ಟು ಬಟ್ಟೆನ ನೋಡಿ. ಓಕೆ, ಆ್ಯಂಡ್ ಆ ಒಂದು ರೈಟ್ ಚಾಯ್ಸ್ನ ಮಾಡೋದನ್ನ ನೋಡ್ತಾ ಇದ್ದೀನಿ. ದ ಥಿಂಗ್ ಇಸ್, ಫಸ್ಟ್ ಯು ಗೈಸ್ ನೀಡ್ ಟು ಓಪನ್ ಯುವರ್ ಐಸ್. ಓಕೆ, ದಟ್ ಈಸ್ ಯುವರ್ ಫಸ್ಟ್ ವಿಶಸ್, ಫೈನಲ್ ನೀವು ಡಿಸಿಷನ್ ಮಾಡ್ತಾ ಇರೋದು. ಸೆಕೆಂಡ್ ವಿಶಸ್ ಅಂತ ಬಂದರೆ ದರ್ ಈಸ್ 10 ಆಫ್ ಸ್ವರ್ಡ್ಸ್. ಟೆನ್ ಆಫ್ ಸ್ವರ್ಡ್ಸ್ ಒಂದು ಹೆವಿ ಎನರ್ಜಿ, ವೆರಿ ಡ್ರಾಮ್ಯಾಟಿಕ್ ಎನರ್ಜಿ. ಆ ಕಾರ್ಡ್ ನೋಡಿದ್ರೆ ನಿಮಗೆ ಒಂಥರ ಭಯ ಆಗ್ಬೋದು, ಒಂಥರ ಯಾರೋ ಒಬ್ರು ಹಿಂದೆಯಿಂದ ಚುಚ್ಚಿ ಬೀಳ್ಸಿರೋ ಥರ, ಬ್ಲೇಡಲ್ಲಿ ಚುಚ್ಚಿ ಬೀಳ್ಸಿರೋ ಥರ